ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಸೇವಂತಿ, ಮನುಷ್ಯನಾಗಿ ಹುಟ್ಟಿದ ಮೇಲೆ ಸ್ವಲ್ಪನಾದ್ರೂ ಜವಾಬ್ದಾರಿ ಅನ್ನೋದಿರ್ಬೇಕು. ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಅಂದ್ಬಿಟ್ಟು ಹೇಗೇಗೋ ಆಡೋದಲ್ಲ. ನಿಮಗ್ ಸ್ವಲ್ಪನಾದ್ರೂ ಬುದ್ಧಿ ಇದೆಯಾ ಸರ್? ಅಯ್ಯೋ, ನನಗೇನ್ ಮಾಡ್ದೆ ಅಂತ ಹೀಗೆಲ್ಲ ಆಡ್ತಿದ್ಯಾ? ಮಾಡೋದೆಲ್ಲ ಮಾಡ್ಬಿಟ್ಟು ಈಗ ಪಾಪ ಏನು ಗೊತ್ತಿಲ್ಲ ಅನ್ನೋ ತರ ಮಾತಾಡ್ತಾ ಇದೀರಪ್ಪ. ನಾನೇನು ಮಾಡ್ದೆ? ಏನ್ ಮಾಡಿದ್ರ? ಯಾರಾದ್ರೂ ಮನೆಗ್ ಬರೋ ಟೈಮ್ ಆಯ್ತು. ಮನೇಲಿ ಹೆಂಡತಿ ಅನ್ನೋಳೊಬ್ಳಿದ್ದಾಳೆ, ಅವಳಿವಾಗ ಪ್ರೆಗ್ನೆಂಟು, ಮನೆಗ್ ಬೇಗ ಬರ್ಬೇಕು, ಅವಳಿಗೆ ಏನ್ ಬೇಕು ಏನ್ ಬೇಡ ನೋಡ್ಕೋಬೇಕು, ಕಣ್ಣಲ್ಲಿ ಕಣ್ಣಿಟ್ ನೋಡ್ಕೋಬೇಕು ಅಂತ ಏನಾದ್ರೂ ಇದೆಯಾ ನಿಮ್ಗೆ? ನಿಜ ಹೇಳಿ ಸರ್, ಏನ್ ಮಾಡ್ತಿದ್ದೀರಾ? ಎಲ್ಲಿ ಹೋಗಿದ್ರಿ ನೀವು? ನನ್ನಿಂದ ಏನ್ ಮುಚ್ಚಿಡ್ತಾ ಇದ್ದೀರಾ? ನಿಮ್ಮನ್ನೇ ಕೇಳ್ತಿರೋದು, ಯಾಕೆ ಈ ತರ ಮನೆಗೆ ಲೇಟ್ ಆಗಿ ಬರ್ತಿದ್ದೀರಾ ಹೇಳಿ? ಅಯ್ಯೋ ಏನಿಲ್ಲ ಸೇವಂತಿ, ಧೈರ್ಯವಾಗಿರು, ಏನೂ ಆಗಿಲ್ಲ. ಹೆದರ್ಕೋಬೇಡ, ಧೈರ್ಯವಾಗಿರು ಅಂತಂದ್ರೆ ಏನ್ ಸರ್ ಅರ್ಥ? ಹಾಗಾದ್ರೆ ನೀವೇನೋ ಮಾಡಿದೀರಾ, ಅದಕ್ಕೆ ನಾನ್ ಮುಂಚೆನೆ ಭಯ ಪಡಬಾರ್ದು ಅಂತ ಹೀಗೆಲ್ಲ ನನ್ನ ಮೆಂಟಲಿ ಪ್ರಿಪೇರ್ ಮಾಡ್ತಿದ್ದೀರಾ ಅಲ್ವಾ? ಹೇಳಿ ಸರ್, ಏನ್ ಮಾಡ್ತಿದ್ದೀರಾ? ನಿಜ ಹೇಳಿ, ಏನ್ ಮಾಡ್ತಿದ್ದೀರಾ ನೀವು? ಅಯ್ಯೋ ಸೇವಂತಿ, ಸುಮ್ಮನೆ ನಿನ್ನಷ್ಟಕ್ಕೆ ನೀನೇ ಏನೇನೋ ಅನ್ಕೋತಾ ಇದೀಯಾ. ಅಲ್ಲ, ನಾನೇನ್ ಮಾಡಿರ್ತೀನಿ, ನನ್ನಿಂದ ಏನ್ ಮಾಡಕ್ ಸಾಧ್ಯ? ಇಲ್ಲ, ನೀವೇನೋ ಮಾಡ್ತಿದ್ದೀರಾ, ನನಗ್ ಗೊತ್ತಿದೆ. ನಿಜ ಹೇಳಿ ಸರ್, ಏನ್ ಮಾಡ್ತಿದ್ದೀರಾ ಅಂತ? ಅಯ್ಯೋ ನಿಜವಾಗ್ಲೂ ಸೇವಂತಿ, ನನ್ನ ಮಾತು ನಂಬು. ಇಲ್ಲ, ನಿಜವಾಗ್ಲೂ ನಾನೇನು ಮಾಡಿಲ್ಲ. ಮಾಡಿದೀರಾ? ನೀವೇನೋ ಮಾಡಿದೀರಾ, ಅದನ್ನ ನನ್ನಿಂದ ಮುಚ್ಚಿಡ್ತಾ ಇದ್ದೀರಾ. ಈಗ ನೀವ್ ಹೇಳಲ್ಲ ಅಲ್ವಾ? ಹೇಳ್ಬೇಡಿ ಸರ್. ಏಯ್ ಸೇವಂತಿ, ಇವಳಿಗೆ ಹೇಳಿದ್ರು ಸಮಸ್ಯೆ, ಹೇಳಿಲ್ಲ ಅಂದ್ರೂ ಸಮಸ್ಯೆ. ಅಯ್ಯೋ, ಮನೆಯವರೇ, ಇದೇನ್ ರೋಡ್ ಈ ತರ ಇದೆ? ಸ್ವಲ್ಪ ದೂರ ಹೀಗೆ ಇರುತ್ತೆ, ಮುಂದೆ ಚೆನ್ನಾಗಿರ್ಬೋದೋ ಏನೋ. ಬನ್ನಿ. ಈ ಕಿಡ್ನಾಪರ್ಸ್ಗೆ ಬೇರೆ ಎಲ್ಲೂ ಜಾಗ ಸಿಗ್ಲೇ ಇಲ್ವಾ? ಇಲ್ಲೇ ಮನೆ ಕಟ್ಕೋಬೇಕಾಗಿತ್ತ? ಅದು ಅವ್ರ ಇಷ್ಟ. ಅದು ನಿಜಾನೆ. ಮನೆಯವರೇ, ಸ್ವಲ್ಪ ಕಾರ್ ನಿಲ್ಲಿಸ್ತೀರಾ? ಯಾಕೆ? ನಿಲ್ಸಿ, ಒಂದು ನಿಮಿಷ ನಿಲ್ಸಿ, ವಾಶ್ರೂಮ್ಗೆ ಹೋಗ್ಬರ್ತೀನಿ. ಸರಿ. ಹೋಗೋಣ. ಯಾಕೆ ಸ್ಟಾರ್ಟ್ ಆಗ್ತಿಲ್ವಾ? ಇಲ್ಲ, ಯಾಕೋ ಸ್ಟಾರ್ಟ್ ಆಗ್ತಾ ಇಲ್ಲ. ಇರಿ, ನಾನು ನೋಡ್ತೀನಿ. ಕಾಣವ್ರೆ, ನೀವು ಕೂತ್ಕೊಳ್ಳಿ, ನಾನು ಹೋಗಿ ಚೆಕ್ ಮಾಡ್ತೀನಿ. ನಿಮಗೆ ನೋಡಕ್ ಬರುತ್ತಾ? ಯಾಕೆ ಬರ್ಬಾರ್ದಾ? ಬರುತ್ತೆ. ಪರವಾಗಿಲ್ಲ ರೀ, ಎಲ್ಲ ಗೊತ್ತಿದೆ, ಅಭ್ಯಾಸ ಇದೆ. ಓಕೆ, ಹಾಗಾದ್ರೆ ನೀವೇ ನೋಡಿ. ಬ್ಯಾಟ್ರಿ ಡೌನ್ ಆಗಿದೆ. ಈಗೇನ್ ಮಾಡೋದು? ಏನು ಮಾಡಕ್ಕಾಗಲ್ಲ, ಮೆಕ್ಯಾನಿಕ್ನ ಕರೆಸ್ಬೇಕು. ಛೇ, ಗಾಡಿ ಈಗ್ಲೇ ಕೈ ಕೊಡ್ಬೇಕಾ? ನೋಡಿ, ಏನು ಮಾಡಕ್ಕಾಗಲ್ಲ. ಕೆಲವೊಂದ್ಸತಿ ಹೀಗೆಲ್ಲ ಆಗುತ್ತೆ, ಅಡ್ಜಸ್ಟ್ ಮಾಡ್ಕೋಬೇಕು. ಮನೆಯವರೇ, ಬೇರೆ ಯಾವ್ದಾದ್ರು ಗಾಡಿ ಬಂದ್ರೆ ಡ್ರಾಪ್ ಕೇಳೋಣವಾ? ಈ ರೋಡಲ್ಲಿ ಗಾಡಿಗಳು ಬರೋದು ಕಷ್ಟ. ಹಾ, ಹಾಗಂತ ನಡ್ಕೊಂಡು ಹೋಗಕ್ಕಾಗುತ್ತಾ? ಸ್ವಲ್ಪ ವೇಟ್ ಮಾಡೋಣ ಇರಿ.
ಯಾವ ಗಾಡಿನೂ ಬರ್ತಾನೆ ಇಲ್ವಲ್ಲ. ಅದಕ್ಕೆ ಅಲ್ವಾ ನಿನ್ನ ಪ್ಲಾನ್ ಮಾಡಿ ಇಲ್ಲಿ ಕರ್ಕೊಂಡ್ ಬಂದಿರೋದು. ಇರಿ 911ಗೆ ಕಾಲ್ ಮಾಡಿ ಮೆಕ್ಯಾನಿಕ್ನ ಬರಕ್ಕೆ ಹೇಳ್ತೀನಿ. ಅಲ್ಲ, ಆ ನಂಬರ್ಗೆ ಕಾಲ್ ಮಾಡೋದಕ್ಕೆ ಇದು ಫಾರಿನ್ ಅಲ್ಲ, ಇಂಡಿಯಾ. 112 ಕಾಲ್ ಮಾಡಿದ್ರೆ ಮಾತ್ರ ಬರೋದು. ನಮ್ ಗ್ರಹಚಾರಕ್ಕೆ ಇಲ್ಲಿ ಮೊಬೈಲ್ ನೆಟ್ವರ್ಕು ಇಲ್ಲ ಬಿಡಿ. ಓ ಹೌದಲ್ವಾ, ಈಗೇನ್ ಮಾಡೋದು? ನಮ್ಮನ್ನ ಆ ದೇವ್ರೇ ಕಾಪಾಡ್ಬೇಕಷ್ಟೆ. ಮನೆಯವರೇ, ಇಲ್ಲೇ ಇದ್ರೆ ಏನು ಪ್ರಯೋಜನ ಇಲ್ಲ, ಬನ್ನಿ ನಡ್ಕೊಂಡು ಹೋಗೋಣ. ನನಗಂತೂ ತುಂಬಾ ಹಸುವಾಗ್ತಾ ಇದೆ. ಅಲ್ಲ, ತುಂಬಾ ದೂರ ಬಂದಿದೀವಿ, ನಡ್ಕೊಂಡು ಹೋಗಕ್ ಆಗಲ್ಲ. ಅದೆಲ್ಲ ಗೊತ್ತಿಲ್ಲ, ನನಗಂತೂ ತುಂಬಾ ಹಸುವಾಗ್ತಾ ಇದೆ. ಏನಾದ್ರೂ ತಿನ್ಲಿಲ್ಲ ಅಂದ್ರೆ ನಾನು ಸತ್ತು ಹೋಗ್ಬಿಡ್ತೀನಿ ಅಷ್ಟೇ. ಅಯ್ಯೋ, ಹಾಗಿದ್ರೆ ಇಲ್ಲೇ ಏನಾದ್ರೂ ಹಣ್ಣು ಸಿಗುತ್ತಾ ನೋಡ್ಕೊಂಡ್ ಬರ್ತೀನಿ ರೀ. 1 ನಿಮಿಷ. ಮನೆಯವರೇ ಬೇಡ, ಬನ್ನಿ. ಒಂದ್ 5 ನಿಮಿಷ ಬರ್ತೀನಿ ರೀ. ಮನೆಯವರೇ, ಈ ಕಾರಣ ಬಿಟ್ರೆ ನಡ್ಕೊಂಡೆ ಹೋಗ್ಬೇಡ ಅಂತಾನೆ. ಹೇಗಾದ್ರೂ ಇವತ್ ರಾತ್ರಿ ಇವನ್ನ ಇಲ್ಲೇ ಇರೋ ಹಾಗೆ ಮಾಡ್ಬೇಕು. ಏನ್ ಮಾಡೋದು? ಮನೆಯವರೇ, ಮನೆಯವರೇ, ಮನೆಯವರೇ. ಇವನ್ನ ಇಂಪ್ರೆಸ್ ಮಾಡಿ ಮದ್ವೆ ಮಾಡ್ಕೊಳ್ಳೋದಕ್ಕೆ ಇನ್ನು ಏನೇನ್ ಮಾಡ್ಬೇಕು? ಏನು ಮಾಡಕ್ಕಾಗಲ್ಲ, ಎಲ್ಲ ನನ್ನ ಕರ್ಮ ಅನ್ಭವಿಸ್ಲೇಬೇಕು. ಮನೆಯವರೇ, ಏನಾಯ್ತು? ಅಯ್ಯಯ್ಯೋ, ರಕ್ತ ಬರ್ತಾ ಇದೆ. ಇರಿ 1 ನಿಮಿಷ. ಬೇಡ ಅಂತ ಹೇಳಿದ್ರು ಕೇಳಲ್ಲ ನೀವು. ನೋಡಿ, ನನಗೋಸ್ಕರ ರಿಸ್ಕ್ ತೊಗೊಳಕ್ ಹೋಗಿ ಏನಾಯ್ತು ಅಂತ. ಪ್ಲೀಸ್, ಇನ್ಮೇಲೆ ಈ ರೀತಿ ಮಾಡಕ್ ಹೋಗ್ಬೇಡಿ. ನಿಮ್ಗೇನಾದ್ರೂ ಆದ್ರೆ ನನ್ನಿಂದ ನೋಡಕ್ಕಾಗಲ್ಲ.